ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಂಗಳೂರು ಸಿಟಿ ಚಿಕ್ಕಪೇಟೆ BVK ಅಯ್ಯಂಗಾರ್ ರೋಡ್ ಕ್ರಾಸ್ ಬಸಟ್ಟಿಪೇಟೆಯಲ್ಲಿರುವ ಶ್ರೀ ಸಮರ್ಥ ರಾಮದಾಸ ಸ್ವಾಮಿ ಮಠದಲ್ಲಿ 104 ವರ್ಷಗಳಿಂದಲೂ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರ ದಾಸನವಮಿ ಉತ್ಸವವು ಇದೇ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ಮಾಘ ಬಹುಳ ಪಾಡ್ಯಮಿ ಫೆಬ್ರವರಿ 2ನೇ ತಾರೀಕು ಸೋಮವಾರದಿಂದ ಪ್ರಾರಂಭಗೊಂಡು ಅಷ್ಟಮಿ ತಾರೀಕು ಫೆಬ್ರವರಿ 10 ಮಂಗಳವಾರದವರೆಗೆ ಪ್ರತಿದಿನ ಪ್ರಾತಃ ಕಾಲ ಅಭಿಷೇಕ, ಸಂಜೆ 7 ಗಂಟೆಯಿಂದ 10 ಗಂಟೆಯವರೆಗೆ ಹರಿಕತೆ, ಭಜನೆ, ದೇವರ ನಾಮ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತವೆ. ಫೆಬ್ರವರಿ 11ನೇ ತಾರೀಕು ಬುಧವಾರ ಬೆಳಿಗ್ಗೆ 8:30ಕ್ಕೆ ಶ್ರೀ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿಯವರಿಗೆ ಅಭಿಷೇಕ, ಪಲ್ಲಕ್ಕಿ ಅಲಂಕಾರ ಹಾಗೂ ಗುರುಪೂಜೆ, ಭಜನೆ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭಗೊಂಡು ಸಂಜೆ 5 ಗಂಟೆಯವರೆಗೆ ನಡೆಯುತ್ತದೆ. ಮಧ್ಯಾಹ್ನ 1:30ಕ್ಕೆ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯುತ್ತದೆ. ನಿನ್ನೆ ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಸಂತ ಶ್ರೀ ಸೋಪಾನದೇವ್ ಮತ್ತು ಸಂತ ಶ್ರೀ ಜ್ಞಾನೇಶ್ವರ್ ಮಹಾರಾಜ್ ಭಜನಾ ಮಂಡಳಿಯವರಿಂದ ಪಂಢರಿ ಭಜನೆ ಹಾಗೂ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮಂತ ಸಮೇತ ಶ್ರೀ ಸದ್ಗುರು ಸಮರ್ಥ ರಾಮದಾಸ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ಕೂಡ ನಡೆಯಿತು. ನಾನು ನಿನ್ನೆ ಹೋದಾಗ ಮಧ್ಯಾಹ್ನ 3:15 ಹೋಗಿದ್ದು ನಾನು. ಇಲ್ಲ, ಅಂಗಡಿ ಬಿಟ್ಟಾಗ ನಾನು 3 ಗಂಟೆ, ಅಲ್ಲಿ ಹೋದಾಗ ನಾನು 4 ಗಂಟೆ ಆಗಿತ್ತು. ಅಷ್ಟೊತ್ತಿಗೆಲ್ಲ ಕಾರ್ಯಕ್ರಮ ಮುಗ್ದಿತ್ತು. ಪಲ್ಲಕ್ಕಿ ಎಲ್ಲ ನಿಲ್ಲಿಸಿದ್ರು. ಅದು ವಿಡಿಯೋ ಮಾತ್ರ ಮಾಡಿದ್ದೀನಿ ನಾನು. ಜೈ ಜೈ ರಘುವೀರ್ ಸಮರ್ಥ, ಜೈ ಜೈ ರಘುವೀರ್ ಸಮರ್ಥ, ಜೈ ಜೈ ರಘುವೀರ್ ಸಮರ್ಥ.
ಶ್ರೀ ಸಮರ್ಥ ರಾಮದಾಸ ಸ್ವಾಮಿ ಅವರ ಜನ್ಮ ದಿನೋತ್ಸವವನ್ನು ದಾಸನವಮಿ ಎಂದು ಆಚರಿಸಲಾಗುತ್ತದೆ. ಉತ್ಸವದ ಮಹತ್ವ ದಾಸಭಕ್ತಿ, ವೈರಾಗ್ಯ, ಸ್ವರಾಜ್ಯ ಚೇತನಗಳ ಸಂಕೇತ. ದಾಸಬೋಧ ಮತ್ತು ಅಭಂಗಗಳ ಮೂಲಕ ಆತ್ಮೋನ್ನತಿ ಹಾಗೂ ಸಮಾಜ ಸೇವೆಗಾಗಿ ಮಾರ್ಗದರ್ಶನ. ಛತ್ರಪತಿ ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರು ಎಂಬ ಗೌರವ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರು. ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರ ದಾಸನವಮಿ ಉತ್ಸವವು ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಹಲವೆಡೆ ಭಕ್ತಿ ಭಾವದಿಂದ, ಶಿಸ್ತಿನಿಂದ ಮತ್ತು ಸಂಸ್ಕೃತಿಯ ವೈಭವದಿಂದ ಈ ಉತ್ಸವ ನಡೆಸಲಾಗುತ್ತದೆ. ಈ ದಾಸನವಮಿಯ ಆಚರಣೆಗಳು ಅಭಿಷೇಕ, ಪೂಜೆ, ಆರತಿ, ದಾಸಬೋಧ ಪಠಣ, ಕೀರ್ತನೆ, ಭಜನೆ, ಶೋಭಾಯಾತ್ರೆ, ಪಲ್ಲಕ್ಕಿ ರಥೋತ್ಸವ, ಧ್ವಜ ವಾದ್ಯಗಳೊಂದಿಗೆ ಅನ್ನದಾನ ಮತ್ತು ಸೇವಾ ಕಾರ್ಯಗಳು, ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಸಮರ್ಥ ರಾಮದಾಸ ಸ್ವಾಮಿಯವರು 1608ರಲ್ಲಿ ಜನಿಸಿದರು. ಇವರು ಮಹಾರಾಷ್ಟ್ರದ ಪ್ರಸಿದ್ಧ ಸಂತಕವಿ, ತತ್ವಚಿಂತಕ ಮತ್ತು ಸಮಾಜ ಸುಧಾರಕರು. ಇವರು ಮರಾಠ ಭಕ್ತಿ ಪಂಥದ ಮಹತ್ವ ಮುಖ್ಯವಾಗಿದ್ದು, ಶ್ರೀರಾಮ ಭಕ್ತಿ, ನೈತಿಕ ಶಿಸ್ತು ಮತ್ತು ಸಾಮಾಜಿಕ ಏಕತೆಗೆ ಒತ್ತು ನೀಡಿದವರು. ಇವರು ನಾರಾಯಣ ಸೂರ್ಯಾಜಿ ಠೋಸರ್ ಎಂಬ ಹೆಸರಿನಿಂದ ಜನಿಸಿದರು. ಇವರು ಶ್ರೀರಾಮನ ಪರಮ ಭಕ್ತರು. ಜಯ ಜಯ ರಘುವೀರ ಸಮರ್ಥ. ಸಮರ್ಥ ರಾಮದಾಸ ಸ್ವಾಮಿಗಳು ಮಹಾರಾಷ್ಟ್ರದಾದ್ಯಂತ ಅನೇಕ ಮಠಗಳ ಸ್ಥಾಪನೆ ಮಾಡಿದರು. ಸಮಾಜದಲ್ಲಿ ಶಿಸ್ತು ಮತ್ತು ಸ್ವಾವಲಂಬನೆ ಬಿತ್ತರು. ಇವರ ಸಮಾಧಿ ಸಜ್ಜನಗಡ, ಮಹಾರಾಷ್ಟ್ರ, ಸತಾರದಲ್ಲಿದೆ. ಇಂದು ಅದು ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಇವರ ಸಾಹಿತ್ಯ ದಾಸಬೋಧ್, ಜೀವನ ನೀತಿ, ಧರ್ಮ, ಕರ್ತವ್ಯ ಮತ್ತು ಆತ್ಮಶುದ್ಧಿಯ ಕುರಿತು ಗ್ರಂಥ. ಮನಾಚೆ ಶ್ಲೋಕ, ಮನಸ್ಸಿನ ನಿಯಂತ್ರಣ ಮತ್ತು ಸತ್ಪಥದ ಸಂದೇಶಗಳು. ಅನೇಕ ಅಭಂಗಗಳು ಮತ್ತು ಉಪದೇಶಗಳನ್ನು ನೀಡಿದ್ದಾರೆ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರು. ಪ್ರಿಯ ವೀಕ್ಷಕರೇ, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.